ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಈ ಫೋಟೋದಲ್ಲಿರೋ ಡಿಸೈನ್ನ ನಾನು ಯಾವ ಥರ ಸ್ಟಿಚ್ ಮಾಡಿದೆ ಅಂತ ನಾನು ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ಅಂತ ನಾನು ಪಾರ್ಟ್ 1 ಮತ್ತು ಪಾರ್ಟ್ 2 ಆಗಿ ನಾನು ಎರಡನ್ನೂ ಡಿವೈಡ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಕಸ್ಟಮರ್ದು ವೇಸ್ಟ್ ಲೆಂತ್ ಅಂದರೆ ಬಾಡಿ ಲೆಂತ್ ಬಂದು 9.5 ಇದೆ. ಪ್ಲಸ್ ಅದಕ್ಕೆ 1 ಇಂಚ್ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಅರ್ಧ ಇಂಚ್ ಕೆಳಗಡೆ ಅರ್ಧ ಇಂಚ್ ಮೇಲ್ಗಡೆ ಅಟ್ಯಾಚಿಂಗ್ ಹೋಗುತ್ತೆ ಅಂತ. ಇಲ್ಲಿ ನೆಕ್ ವಿಡ್ತ್ ಬಂದು 1.5, ಶೋಲ್ಡರ್ ಬಂದು 2 ಇಂಚಸ್ ತೊಗೋತಾ ಇದ್ದೀನಿ. ಇದಾದಮೇಲೆ ಆರ್ಮ್ ಹೋಲ್ 4.5 ಡೌನ್ ತೊಗೋತಾ ಇದ್ದೀನಿ. ಕಸ್ಟಮರ್ ಅಪ್ಪರ್ ಚೆಸ್ಟ್ ಬಂದು 22 ಇದೆ, ಡಿವೈಡೆಡ್ ಬೈ 4 ಅಂದರೆ 5.5 ಬರುತ್ತೆ. ಪ್ಲಸ್ 2 ಇಂಚಸ್ ಮಾರ್ಜಿನ್ ತೊಗೋತಾ ಇದ್ದೀನಿ. ಇಲ್ಲಿ ಆರ್ಮ್ ಹೋಲ್ನ ಚೆಕ್ ಮಾಡ್ಕೋತಾ ಇದ್ದೀನಿ. ಕಸ್ಟಮರ್ ಆರ್ಮ್ ಹೋಲ್ ಬಂದು 10 ಇಂಚಸ್ ಇದೆ. 10 ಅಂದರೆ ಬೈ 2 ಮಾಡಿದ್ರೆ 5 ಬರುತ್ತೆ. ಇದಾದಮೇಲೆ ವೇಸ್ಟ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ವೇಸ್ಟ್ ಬಂದು 21 ಇದೆ, ಡಿವೈಡೆಡ್ ಬೈ 4 ಅಂದರೆ 5.25 ಆಗುತ್ತೆ. ಪ್ಲಸ್ 1 ಇಂಚು ಟಕ್ಸ್ಗೋಸ್ಕರ ಎಕ್ಸ್ಟ್ರಾ ಇಟ್ಕೊತಿದ್ದೀನಿ. ಮಾರ್ಜಿನ್ಗೋಸ್ಕರ 1.5 ಮತ್ತು ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ. ಮಾರ್ಕಿಂಗ್ ಆದಮೇಲೆ ಈ ಥರ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮಾರ್ಕ್ ವೀಲರಿನ ಹೆಲ್ಪಿಂದ ಈ ಥರ ಪ್ರೆಸ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಈ ಕಡೆ ಇರೋ ಲೈನ್ಗಳು ಆ ಕಡೆಗೆ ಪ್ರೆಸ್ ಆಗಿಬಿಡತ್ತೆ ಅಂತ. ಸೊ ನನಗೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಮತ್ತೆ ಮೆಷರ್ ಮಾಡ್ಕೋಬೇಕಾಗಿಲ್ಲ. ಈ ಥರ ನೋಡಿ ಅಲ್ಲೇನು ಅಚ್ಚು ಕಾಣುತ್ತೋ ಅದ್ರ ಮೇಲೆ ನಾನು ಈ ಥರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಮೆಷರ್ ಮಾಡ್ಕೋಬೇಕಾದ ಅಗತ್ಯ ಇಲ್ಲ. ಅದಾದಮೇಲೆ ಇವಾಗ ನಾವು ಈ ಥರ ಓಪನ್ ಮಾಡಿಕೊಂಡು ಮಿಡ್ಲಲ್ಲಿ ನಾನು 1.5 ನೆಕ್ ಓಪನಿಂಗ್ ಏನು ಇಟ್ಟಿದ್ದೀನೋ ಅದನ್ನ ಈ ಕಡೆ ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ ಕೊಡ್ತಾ ಇದ್ದೀನಿ. ಇದು 1 ಶೋಲ್ಡರ್ ಆಗಿರೋದ್ರಿಂದ 1 ಶೋಲ್ಡರ್ಗೆ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡು ಈ ಥರ ಕಟ್ ಮಾಡಿಕೊಂಡೆ. ನೆಕ್ಸ್ಟು ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫುಲ್ ಲೆಂತ್ ಬಂದು 9.5 ಇದೆ ಬಾಡಿ ಲೆಂತು, ಅದಕ್ಕೆ 1 ಇಂಚ್ ಆ್ಯಡ್ ಮಾಡ್ಕೊತೀನಿ. ಅರ್ಧ ಇಂಚ್ ಕೆಳಗಡೆ ಅಟ್ಯಾಚಿಂಗ್, ಮೇಲ್ಗಡೆ ಅರ್ಧ ಇಂಚ್ ಅಟ್ಯಾಚಿಂಗ್ಗೋಸ್ಕರ. ಇದಾದಮೇಲೆ ನೆಕ್ಸ್ಟ್ ಸೈಡಿಂದ ಅರ್ಧ ಇಂಚು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಜಿಪ್ ಅಟ್ಯಾಚಿಂಗ್ಗೋಸ್ಕರ. ನೆಕ್ ಓಪನಿಂಗಿಗೆ 1.5 ಇಂಚಸ್ಸು, ಶೋಲ್ಡರ್ಗೆ 2 ಇಂಚಸ್ಸು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೇಮ್ ಆ್ಯಸ್ ಇಟ್ ಇಸ್ ಫ್ರಂಟಲ್ಲಿ ಯಾವ ಥರ ಮಾಡ್ಕೊಂಡಿದ್ವು ಅದೇ ಥರ. ಇಲ್ಲಿ ಆರ್ಮ್ ಹೋಲ್ ಡೆಪ್ತ್ ಬಂದು 4.25, ಸೇಮ್ ಫ್ರಂಟ್ ಥರನೇ ತೊಗೊಂಡಿದ್ದೀನಿ. ಆರ್ಮ್ ಹೋಲ್ ಬಂದು 10 ಇಂಚಸ್ ಇದೆ, ಡಿವೈಡೆಡ್ ಬೈ 2 ಅಂದರೆ 5 ಬರುತ್ತೆ. ಚೆಸ್ಟ್ ಬಂದು 22, ಡಿವೈಡೆಡ್ ಬೈ 4 ಅಂದರೆ 5.5. ನೆಕ್ಸ್ಟ್ ಪ್ಲಸ್ 1.5 ಮಾರ್ಜಿನ್ ತೊಗೊಂಡಿದ್ದೀನಿ. ಇಲ್ಲಿ ವೇಸ್ಟ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ವೇಸ್ಟ್ ಸೇಮ್ ಫ್ರಂಟಲ್ಲಿ ಯಾವ ಥರ ತೊಗೊಂಡಿದ್ದೀನೋ ಅದೇ. ಇಲ್ಲಿ ಅರ್ಧ ಇಂಚು ನಾನು ಜಿಪ್ ಅಟ್ಯಾಚಿಂಗ್ ಬಿಟ್ಟಿದ್ದೀನಲ್ಲ ಅದನ್ನ ಬಿಟ್ಬಿಟ್ಟು ವೇಸ್ಟ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಥರ ವೇಸ್ಟ್ ಬಂದು 21 ಇದೆ, ಡಿವೈಡೆಡ್ ಬೈ 4 ಅಂದರೆ 5.25 ಬರುತ್ತೆ. ಪ್ಲಸ್ 1 ಇಂಚು ಟಕ್ಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಪ್ಲಸ್ 1.5 ಮಾರ್ಜಿನ್ಗೋಸ್ಕರ ಯೂಸ್ ಮಾಡಿದ್ದೀನಿ. ಇವಾಗ ಟಕ್ಸ್ನ ಯಾವ ಥರ ಮೆಜರ್ ಮಾಡ್ಕೊಂಡಿದ್ದೀನಿ ಅಂತಂದರೆ ವೇಸ್ಟ್ ಬಂದು 21 ಇದೆ, ಡಿವೈಡೆಡ್ ಬೈ 4 ಅಂದರೆ 5.25 ಆಗುತ್ತೆ. 5.25 ಅರ್ಧ ಅಂದರೆ 2.6 ಆಗುತ್ತೆ. .6ಗೆ ಥರ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮೇಲ್ಗಡೆ 2.5ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮಾರ್ಜಿನ ಬಿಟ್ಬಿಟ್ಟು 2.5ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮೆಟೀರಿಯಲ್ ಬಂದು ಈ ಥರ ಇದೆ, ಕೆಳಗಡೆ ಬಾರ್ಡ್ರ್ ಇದೆ. ಮೆಟೀರಿಯಲ್ನ 4 ಫೋಲ್ಡಲ್ಲಿ ಈ ಥರ ಹಾಕ್ಕೊಂಡಿದ್ದೀನಿ. ಇದು ಬಂದು ಫ್ರಂಟ್ ಪಾರ್ಟು. ಇದೇ ಥರ ಬ್ಯಾಕ್ ಪಾರ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನು ಲೆಂತ್ ಬೇಕೋ ಆ ಲೆಂತ್ಗೆ ಕಟ್ ಮಾಡ್ಕೊಂಡಿದ್ಮೇಲೆ ನನಗೆ ಮೇಲ್ಗಡೆ 4 ಇಂಚಸ್ ಮಾತ್ರ ಎಕ್ಸ್ಟ್ರಾ ಸಿಕ್ತು. ಆ 4 ಇಂಚನ್ನ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಡಿ ಪಾರ್ಟ್ಗೆ ಮೇನ್ ಫ್ಯಾಬ್ರಿಕ್ ಬಂದು ಈ ಥರ ಇದೆ, ಸಿಲ್ಕ್ ಮೆಟೀರಿಯಲು. ಇದನ್ನು ಈ ಥರ ಡಬಲ್ ಫೋಲ್ಡಲ್ಲಿ ಈ ಥರ ಹಾಕ್ಕೊಂಡಿದ್ದೀನಿ. 4 ಮಡಿಕೆ ಅಲ್ಲ, 2 ಮಡಿಕೆಯಲ್ಲಿ ಈ ಥರ ಹಾಕ್ಕೊಂಡಿದ್ದೀನಿ. ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡಿ ಇಟ್ಕೊಂಡಿರೋ ಲೈನಿಂಗ್ಗಳನ್ನು ಇದರ ಮೇಲೆ ಇಟ್ಬಿಟ್ಟು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಇವಾಗ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡನ್ನೂ ಮೇನ್ ಫ್ಯಾಬ್ರಿಕ್ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ.
ಬಾಟಮ್ ಪಾರ್ಟ್ನ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಬ್ಯಾಕ್ ಪಾರ್ಟ್ದು ಬಾಟಮ್ಗೆ ಸಪ್ರೇಟಾಗಿರೋ ಬಾರ್ಡರ್ನ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ, ಮಿಕ್ಕಿರೋ ಬಾರ್ಡರ್ನ. ಅಷ್ಟು ಬ್ಯಾಕ್ ಪಾರ್ಟ್ದು ಬಾಟಮ್ನ ಬಾರ್ಡರ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ, ಈ ಥರ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಬಾರ್ಡರ್ ಅಟ್ಯಾಚ್ ಆದಮೇಲೆ ಈ ಥರ ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ 4 ಇಂಚ್ ಏನು ಎಕ್ಸ್ಟ್ರಾ ಫೋಲ್ಡಿಂಗು, ಅದನ್ನ ಈ ಥರ ಇವಾಗ ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಏನಕ್ಕೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅಂತಂದರೆ, ಮಕ್ಕಳು ನೆಕ್ಸ್ಟ್ ಫ್ಯೂಚರಲ್ಲಿ ಬೆಳೆದಾಗ ಅವ್ರಿಗೆ ಲೆಂತ್ ಕಮ್ಮಿ ಬೀಳುತ್ತೆ, ಆವಾಗ ಈ ಸ್ಟಿಚ್ನ ರಿಮೂವ್ ಮಾಡಿಕೊಂಡ್ರೆ ಲೆಂತ್ ಸರಿ ಹೋಗುತ್ತೆ. ಎಲ್ಲ ಕಸ್ಟಮರ್ಸ್ ಕೇಳ್ತಾ ಇರ್ತಾರೆ, ಮಕ್ಕಳು ಬೇಗ ಬೆಳೀತಾರೆ, ಸೊ ಲೆಂತ್ ಕಮ್ಮಿ ಆಗುತ್ತೆ ಅಂತ. ಅದಕ್ಕಾಗಿ ಈ ಒಂದು ಆಪ್ಷನ್ ಇರುತ್ತೆ, ಈ ಸ್ಟಿಚ್ನ ಬಿಚ್ಕೊಂಡ್ರೆ ಬೆಳೆದಾಗ ಲೆಂತ್ ಸರಿ ಹೋಗುತ್ತೆ. ಯಾರಾದರೂ ಬಿಗಿನರ್ಸ್ ಇದ್ದರೆ ಅವ್ರಿಗೆ ಹೆಲ್ಪ್ ಆಗ್ಬೋದು ಈ ವಿಡಿಯೋ ಅಂತ ಅಂದ್ಕೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಫುಲ್ಲು. ಈ ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ನಾನು ಫಸ್ಟ್ ಇವಾಗ ಇಲ್ಲಿ ಐರನ್ ಮಾಡ್ಕೊತಾ ಇದ್ದೀನಿ. ನಾವೇನು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ನಾವು ಮೇನ್ ಫ್ಯಾಬ್ರಿಕ್ನ ಫಸ್ಟು ಐರನ್ ಮಾಡ್ಕೋಬೇಕು. ಇದರಿಂದ ಸ್ಟ್ರಿಂಕ್ ಆಗೋ ಮೆಟೀರಿಯಲ್ಗಳಿದ್ದರೆ ಸರಿ ಹೋಗುತ್ತೆ, ಈ ಥರ ಫೋಲ್ಡಿಂಗ್ ಮಾರ್ಕ್ ಏನಾದರೂ ಇದ್ದರೂ ಸರಿ ಹೋಗುತ್ತೆ. ಇವಾಗ ನಾನು ಪ್ಲೀಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಸ್ಟಮರ್ ವೇಸ್ಟ್ ಎಷ್ಟಿದೆಯೋ ಆ ವೇಸ್ಟಿಗೆ ಸರಿಯಾಗಿ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಪಾಪು ಆಗಿರೋದ್ರಿಂದ ನಾನಿಲ್ಲಿ ಚಿಕ್ಕ ಚಿಕ್ಕ ಪ್ಲೀಟ್ಸ್ ಕೊಡ್ತಾ ಇದ್ದೀನಿ, ಯಾಕಂದರೆ ದೊಡ್ಡ ದೊಡ್ಡ ಪ್ಲೀಟ್ಸ್ ಕೊಟ್ಟರೆ ಲುಕ್ ಇರಲ್ಲ ಅಂತ. ಈ ಥರ ಚಿಕ್ಕ ಚಿಕ್ಕ ಪ್ಲೀಟ್ಸ್ ಕೊಟ್ಟಾಗ ಅದ್ರ ಲುಕ್ಕೇ ಚೇಂಜ್ ಇರುತ್ತೆ. ಸ್ಟಿಚಿಂಗ್ ಆದಮೇಲೆ ಈ ಚಿಕ್ಕ ಚಿಕ್ಕ ಪ್ಲೀಟ್ಸ್ದು ಲುಕ್ಕೇ ಒಂಥರ ಮುದ್ದಾಗಿ ಕಾಣಿಸುತ್ತೆ. ವೇಸ್ಟ್ ಅಡ್ಜಸ್ಟ್ ಆಗೋ ತನಕ ನೋಡ್ಕೊಂಡು ಈ ಥರ ಐರನ್ ಮಾಡ್ಕೊತಾ ಇದ್ದೀನಿ, ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ಮಾಡಿಕೊಂಡು. ಐರನ್ ಮಾಡ್ಕೋಬೇಕಾದ್ರೆ ಮಿಡಲಲ್ಲಿ ವೇಸ್ಟ್ ಎಷ್ಟು ಬಂದಿದೆ ಅಂತ ಈ ಥರ ಚೆಕ್ ಮಾಡ್ಕೋತಾ ಇದ್ದೀನಿ. ಪ್ಲೀಟ್ಸನ್ನು ನಾನಿಲ್ಲಿ ಯಾವ ಥರ ಮಾಡ್ತಿದ್ದೀನೋ ನೀವು ಅದೇ ಥರ ಮಾಡಬೇಕಂತ ಏನಿಲ್ಲ. ನೀವು ಮೊದಲು ಸ್ಟಿಚ್ ಮಾಡ್ಕೊಂಡು ಆಮೇಲೂ ಐರನ್ ಮಾಡ್ಕೋಬೋದು. ನಿಮಗೆ ಯಾವ ವೇ ಕನ್ವೀನಿಯಂಟ್ ಇದೆ ಆ ಥರ ಮಾಡ್ಕೊಳ್ಳಿ.
ನೀವು ನಾನು ಮಾಡೋ ವೇನ ಫಾಲೋ ಮಾಡ್ತಾ ಇದ್ದೀರಿ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಈಗಲೂ ಮನೆಯಲ್ಲಿ ಈ ಥರ ವೇಸ್ಟನ್ನು ಚೆಕ್ ಮಾಡ್ಕೊತಾ ನೋಡ್ಕೊತಾ ಇರಬೇಕು. ಇವಾಗ ವೇಸ್ಟ್ ಎಷ್ಟು ಮೆಜರ್ಮೆಂಟ್ ಇದೆಯೋ ಆ ಮೆಜರ್ಮೆಂಟಿಗೆ ಎಲ್ಲ ಐರನ್ ಆಗಿದೆ. ಐರನ್ ಮಾಡ್ಕೊಂಡಿದ್ಮೇಲೆ ನಾನು ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಪ್ಲೀಟ್ಸ್ನ ಐರನ್ ಮಾಡೋದಾಗಲಿ ಸ್ಟಿಚ್ ಮಾಡೋದಾಗಲಿ ಯಾವುದನ್ನು ಸ್ಕಿಪ್ ಮಾಡಿಲ್ಲ, ಯಾಕಂದರೆ ಯಾರಾದರೂ ಬಿಗಿನರ್ಸ್ ಇದ್ದರೆ ಹೆಲ್ಪ್ ಆಗುತ್ತೆ ಅಂತ. ಈ ವಿಡಿಯೋ ಸ್ವಲ್ಪ ಲೆಂತಿಯಾಗಿರೋದ್ರಿಂದ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ನಾನು ಪಾರ್ಟ್ 1 ಹಾಗೂ ಪಾರ್ಟ್ 2 ಅಂತ ಡಿವೈಡ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ಕಂಟಿನ್ಯೂಷನ್ ಬೇಕು ಅಂದರೆ ತಪ್ಪದೇ ಪಾರ್ಟ್ 2ನ ನೋಡೋದಕ್ಕೆ ಮರಿಬೇಡಿ. ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಇಂಪ್ರೂವೈಸೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಪಾರ್ಟ್ 2 ನೋಡೋದನ್ನು ತಪ್ಪದೇ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ರಾಮ್ ರಾಮ್.